ನಮಸ್ಕಾರ ಸ್ನೇಹಿತರೆ. ಮುಂಬೈಯಲ್ಲಿ ನಡೆದ ಒಂದು ಘಟನೆಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ಇದೀಗ ವೈರಲ್ ಆಗಿರುವಂತಹ ವಿಷಯ ತಮಗೆಲ್ಲರಿಗೂ ಗೊತ್ತೇ ಇದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ಅಥವಾ ಅಲ್ಲಿ ನಡೆದ ಘಟನೆಯ ಬಗ್ಗೆ ನಾನು ಏನು ಮಾತಾಡಲ್ಲ. ಆದರೆ ಆ ಧೈರ್ಯವಂತ ಮಹಿಳೆಯ ಬಗ್ಗೆ ಇವತ್ತು ಇಡೀ ಜಗತ್ತೇ ಮಾತಾಡುತ್ತಿದೆ. ಸ್ನೇಹಿತರೆ, ಆ ಮಹಿಳೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾಳೆ. ನಮ್ಮ ಜೀವನದ ಗುರಿಯ ದಾರಿಯಲ್ಲಿ ನಾವು ಸಾಗುವಾಗ ತುಂಬಾನೇ ಅಡೆತಡೆಗಳು ಉಂಟಾಗುತ್ತವೆ. ಕೆಲವೊಂದು ಸಲ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣವಾಗಿ ಬಿಡುತ್ತವೆ ಅಂದರೆ ನಾವು ನಮ್ಮ ಗುರಿಯನ್ನು ಮರೆತು ಬಿಡ್ತೀವಿ ಅಥವಾ ಗುರಿಯ ದಾರಿಯಲ್ಲಿ ಸಾಗೋದನ್ನು ನಿಲ್ಲಿಸಿಬಿಡ್ತೀವಿ. ಕಾರಣ ಪರಿಸ್ಥಿತಿಯ ರೌದ್ರ ಅವತಾರ ಕಂಡು. ಆದರೆ ನಾವು ಧೈರ್ಯ ಮಾಡಿ ಆ ಪರಿಸ್ಥಿತಿ ಸಂದರ್ಭನ ಆರಾಮವಾಗಿ ಸೋಲಿಸಬಹುದು. ಆದರೂ ಪರಿಣಾಮದ ಬಗ್ಗೆ ಜಾಸ್ತಿ ಯೋಚಿಸಿ ಚಿಂತಿಸಿ ಪರಿಸ್ಥಿತಿ ಸಂದರ್ಭಕ್ಕೆ ಶರಣಾಗಿ ಬಿಡ್ತೀವಿ. ಆದರೆ ಕೆಲವರು ಯಾವ ರೀತಿ ಇರ್ತಾರೆ ಅಂದರೆ ಅವರು ಅಂದುಕೊಂಡ ಗುರಿನ ಸಾಧಿಸಲೇಬೇಕು ಅಂತ ಹಠ ಹಿಡಿದು ಪರಿಸ್ಥಿತಿ ಸಂದರ್ಭ ಅದು ಎಷ್ಟೇ ಕಷ್ಟಕರವಾಗಿದ್ದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಒಂಟಿ ಸಿಂಹದಂತೆ ಹೋರಾಡೋದಕ್ಕೆ ಸಿದ್ಧರಾಗ್ತಾರೆ ಅಥವಾ ಹೋರಾಡ್ತಾರೆ. ಅವರ ಆ ಹೋರಾಟದ ಹಠ ಛಲಕ್ಕೆ ಪರಿಸ್ಥಿತಿ ತಾನಾಗಿಯೇ ಶರಣಾಗಿ ಬಿಡುತ್ತೆ. ಸ್ನೇಹಿತರೆ, ನಮ್ಮೊಳಗಿರುವ ಸಾಮರ್ಥ್ಯ ನಮಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಸಲ ಪರಿಸ್ಥಿತಿ ಸಂದರ್ಭಗಳೇ ನಮ್ಮೊಳಗಿರುವ ಸಾಮರ್ಥ್ಯ ಎಂಥದ್ದು ಅಂತ ಇಡೀ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಿಬಿಡುತ್ತವೆ. ನಾವು ಯಾವಾಗಲೂ ಪರಿಸ್ಥಿತಿ ಸಂದರ್ಭ ಅದು ಎಂಥದ್ದೇ ಆಗಿರಲಿ ಅಥವಾ ಎಷ್ಟೇ ಕಷ್ಟಕರವಾಗಿರಲಿ ಧೈರ್ಯವಾಗಿ ಹೋರಾಡುವಂಥ ಸ್ವಭಾವ ನಮ್ಮೊಳಗೆ ಬೆಳೆಸಿಕೊಳ್ಳಬೇಕು. ಆವಾಗಲೇ ಪರಿಸ್ಥಿತಿಯ ವಿರುದ್ಧ ನಾವು ಗೆಲ್ಲೋಕ್ಕಾಗುತ್ತೆ. ಏನಂತೀರ ಸ್ನೇಹಿತರೆ? ನಮಸ್ಕಾರ. ಹಾಗೂ ಈ ವಿಡಿಯೋ ಬಗ್ಗೆ ತಮಗೆ ಏನು ಅನಿಸುತ್ತೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ಹಾಗೂ ಮತ್ತಷ್ಟು ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.